ಸೊ ನಮ್ಮೊಟ್ಟಿಗಿದ್ದ ಮಂಜುನಾಥ್ ಅವರು ಮೈಸೂರಿಗೆ ಹೋದರು. ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಅದು ಯಾವುದೋ ದೇವಸ್ಥಾನ ಹೇಳಿದ್ರಲ್ಲ, ಹೆಸರೇ ಮಾಡ್ತೋಯ್ತು ನನಗೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ರೈಟ್. ಬೈಕ್ ಸ್ವ್ಯಾಪ್ ಮಾಡ್ಕೊಳ್ತಿದ್ದೀವಿ 1 ಕಿಲೋಮೀಟ್ರಿಗೆ. ಎಂತೆಲ್ಲ ಏನು ಕಂಫರ್ಟ್ ಗುರು ಇದು. ಕಾಕ್ಪಿಟ್ ನೋಡಿ ಇಲ್ಲಿ ಹೆಂಗಿದೆ, ಫೈಟರ್ ಜೆಟ್ ಇದ್ದಂಗಿದೆ. ಚೆನ್ನಾಗಿದೆ ಗುರು ಇದು ಸಹ. ಸೈಕು ಗುರು ಇದು, ಸಾಕಾಗುಂಟು. ಈ ಸಿಟ್ಟಿಂಗ್ ಪೊಸಿಷನ್ನು, ಈ ರೈಡಿಂಗ್ ಪೋಸ್ಚರು, ವಾರೆ 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 ವಾರೆ. ಒಂಥರ ಎಂತ ತುಂಬ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ ಓಡ್ಸೋಕ್ಕೆ. ಅಯ್ಯೋ ಶಿವ, ಸಾಕಾಗಿದೆ ಗುರು, ಸಾಕಾಗಿದೆ. ನೋ ವರ್ಡ್ಸ್. ಡಿಲನಿಗೂ ಸಗದ ಮ್ಯಾಚ್ ಆಯ್ತದಲ್ಲ ಬೈಕು. ಅಂದರೆ ಬೇರೆ ಹಿಮಾಲಯನ್ ಓಡಿಸಿದ್ದೀನಿ ಆಯ್ತಾ, ಬಟ್ ಇದರಲ್ಲಿರೋ ಫೀಲೇ ಬೇರೆ ಗುರು. ಗಾಡಿ ನಂಗೆ ಮೈಂಟೈನ್ ಮಾಡಿದೆ. 6 ಅಲ್ಲ, ಲೈಕ್ ಟೂರಿಂಗು ಆಫ್ ರೋಡಿಂಗಿಗೆಲ್ಲ ಸಾಕಾಗಿದೆ ಗುರು. ಇದು ಖುಷಿ ಆಗುತ್ತೆ. ಹಾಗೆಲ್ಲ ಹೇಳ್ತಾ ನಮ್ಮ ದಿನನ ಆಸಮಾಗಿ ಕಳೀತಾ ಇದ್ದೀವಿ. ನನ್ನ ಬೈಕ್ ಹೋಗ್ಬೇಕಾದ್ರೆ ಅದ್ರ ಸೌಂಡ್ ಕೇಳೋ ಖುಷಿನೇ ಬೇರೆ ಗುರು. ಏನು ಸಗದ ಕೇಳಿಸ್ತದೆ. ನನ್ನ ಬೈಕ್ ನನಗೆ ನಂಬಕ್ಕಾಗೋದಿಲ್ಲ. ಅಯ್ಯೋ ದೇವರೇ. ಸರಿ ಅಂತ ಹೇಳ್ಬಿಟ್ಟು ಪಿರಿಯಾಪಟ್ಟಣದಿಂದ ಎಲ್ಲ ಹೊರಟ್ವಿ. ಊಟ ಗಿಟ್ಟ ಎಲ್ಲ ಮುಗೀತು. ಇವನೊಂದು ಸಕ್ಕದಾಗಿ ಕಾಣಿಸ್ತದೆ ಗಾಡೀಲಿ. ಪಿರಿಯಾಪಟ್ಟಣ ದೇವರಣಕ್ಕೆ ಸಾವಸಲ ಗುರು. ಸುಮ್ಮನೆ ಬರ್ತಾರೆ ಲೆಫ್ಟ್ ರೈಟು ಅಂತ ಹೇಳ್ಕೊಂಡು. ಲಾರ್ಡ್ ಎಕ್ಸೆಲ್. ನಾನು ಮುಂಚೆ ಮೈಸೂರು ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ, ಒಂದು ಟ್ರ್ಯಾಕ್ಟರ್ ಒಂದು ಲಾರಿಲಿ ಮಳ್ಳು ಇಡ್ತಿತ್ತು. ಈಗ ನೋಡಿದ್ರೆ ಏಕರ ಗಟ್ಟಲೆ ಮಳ್ಳು, ಅಂದರೆ ಸ್ಯಾಂಡ್. ಯಾವ ರೇಂಜಿಗೆ ವ್ಯವಹಾರ ಮಾಡಿರ್ಬೇಡ ಅಲ್ವಾ. ಈ ಲೋಡ್ ಆಗಿರೋ ಲಾರಿಗಳ ಹಿಂದೆ ಹೋಗೋ ಸಾಹಸನೇ ಅಲ್ಲ ಗುರು. ಇಂತೂ ನಮ್ಮ ದಿನ ಮುಗಿಯೋಕ್ಕೆ ಬಂತು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಒಂದು ಒಳ್ಳೊಳ್ಳೆ ವಿಡಿಯೋಸ್ ಸಿಗುತ್ತೆ. ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರುತ್ತೆ, ಒಳ್ಳೊಳ್ಳೆ ಡೆಸ್ಟಿನೇಷನ್ಗಳನ್ನ ತೋರಿಸ್ತೀವಿ. ಹಾಗೆಲ್ಲ ಹೇಳ್ತಾ ನಮ್ಮ ದಿಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸೇವ್ ಬಾಯ್, ಸೈನಿಂಗ್ ಔಟ್.